ಥೈರಾಯ್ಡ್ನಿಂದ ಮುಕ್ತಿ ಹೊಂದಾಕ ಯೋಗ ಮುದ್ರೆ ಕೂಡ ಭಾಳ ಅಂದ್ರೆ ಭಾಳ ನಮ್ಗೆ ಹೆಲ್ಪ್ ಮಾಡ್ತಾವ್ರಿ. ನಮಸ್ತೆ, ನಾನು ಮಂಜುಳ, ನಿಮ್ಮ ಯೋಗ ಕೋಚ್. ಥೈರಾಯ್ಡನ್ನು ಗುಣಮುಖ ಮಾಡಾಕ ವಿಶೇಷವಾಗಿ 3 ಮುದ್ರೆಗಳು ಭಾಳ ಅಂದ್ರೆ ಭಾಳ ನಮ್ಗೆ ಹೆಲ್ಪ್ ಮಾಡ್ತಾವು. ಅದರ ಜ್ಞಾನ ಮುದ್ರೆ, ಸೂರ್ಯ ಮುದ್ರಾ ಮತ್ತು ಶಂಖ ಮುದ್ರೆ. ಸೊ ಈ 3ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ್ರಿ. ಸೊ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ಗೆ ಭೇಟಿಯಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹೆಚ್ಚಿನ ಜನರಿಗೆ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಜ್ಞಾನ ಮುದ್ರಾ. ಸೊ ಇದನ್ನು ಯಾವ ರೀತಿ ಮಾಡೋದ್ರಿ ಅಂತಂದ್ರೆ, ಸೊ ಈ ರೀತಿ ಕೈಯನ್ನು ಈ ರೀತಿ ತಗೋರಿ. ಸೊ ಹೆಬ್ಬೆರಳು ಮತ್ತು ತೋರು ಬೆರಳನ್ನು ಟಚ್ ಮಾಡ್ಕೋತೀರಿ ಈ ರೀತಿ. ಸೊ ಫಿಂಗರ್ ಟಿಪ್ ಏನೈತಲ್ಲ, ಸೊ ಅದಕ್ಕೆ ಟಚ್ ಮಾಡ್ಬೇಕ್ರಿ. ಸೊ ಈ ರೀತಿನೂ ಅಲ್ಲ, ಆಮೇಲೆ ಈ ರೀತಿನೂ ಅಲ್ರಿ. ಸೊ ಏನು ಫಿಂಗರ್ ಟಿಪ್ ಐತಲ್ಲ ಅದಕ್ಕೆ ಟಚ್ ಮಾಡ್ಕೋಬೇಕು ಈ ರೀತಿ. ಉಳ್ಕೆದ 3 ಬೆರಳು ನೇರವಾಗಿರಬೇಕು. ಸೊ ಈ ಕೈ ಕೂಡ ಮಾಡಬೇಕು ಇದೇ ರೀತಿ. ಈ ರೀತಿ ಮಾಡಿದ ಮೇಲೆ ಸೊ ಇದನ್ನು ಕೈಗಳನ್ನು ಮೇಲ್ಮುಖವಾಗಿ ಮಾಡಿಕೊಂಡು ಸೊ ತೊಡೆ ಮೇಲೆ ಇಟ್ಕೋತೀರಿ. ಸೊ ಈ ರೀತಿ ಆಚರಣೆ ಮಾಡೋದು. ಆಮೇಲೆ ಇದನ್ನು 15ರಿಂದ 20 ನಿಮಿಷ ಇದೇ ಮುದ್ರೆಯನ್ನು ಇದೇ ಸ್ಥಿತಿಯೊಳಗೆ ಆಚರಣೆ ಮಾಡ್ತೀರಿ. ಸೊ ನೀವು ಕೂತ್ಕೊಂಡಾಗ, ಸೊ ನಾ ಏನು ಕೂತೀನಿ ಸುಖಾಸನ ಸ್ಥಿತಿ, ಈ ಸ್ಥಿತಿಯಾಗಿ ಕೂತ್ಕೋಬೋದು ನೀವು, ಅಥವಾ ಪದ್ಮಾಸನ ಅಥವಾ ವಜ್ರಾಸನ ಸ್ಥಿತಿಯೊಳಗೆ ಕೂತ್ಕೊಂಡಿದ್ದನ್ನು ಕೂಡ ನೀವು ಮಾಡ್ಬೋದು. ಆಮೇಲೆ ಈ ಮುದ್ರಾ ನೀವು ಕೇವಲ ಕೂತ್ಕೊಂಡು ಅಷ್ಟೇ ಅಲ್ಲ, ಸೊ ನೀವು ಮಲ್ಕೊಂಡಾಗ, ಆಮೇಲೆ ಪ್ರಯಾಣ ಮಾಡೋಬೇಕಾದ್ರೆ, ಆಮೇಲೆ ಏನಾದರೂ ಕೆಲಸ ಮಾಡೋಬೇಕಾದ್ರೆ ಅಥವಾ TV ನೋಡ್ಕೊಂಡು ಕೂಡ ಈ ಮುದ್ರಾ ನೀವು ಆಚರಣೆ ಮಾಡ್ಬೋದ್ರಿ. ಸೊ ಇದು ಯಾವ ರೀತಿ ನಮಗೆ ಥೈರಾಯ್ಡ್ಗೆ ಹೆಲ್ಪ್ ಆಕೈತೆ ಅಂತಂದ್ರೆ, ಸೊ ಇದು ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ತೈತಿ. ಸೊ ನಮಗೆ ಸ್ಟ್ರೆಸ್ ಆಗಿರೋದ್ರಿಂದನ ಥೈರಾಯ್ಡ್ ಬಂದಿರ್ತೈತಿ ರೀ ನಮ್ಗೆ. ಸೊ ಅದಕ್ಕೆ ಒತ್ತಡವನ್ನು ಕಡಿಮೆ ಮಾಡ್ತೈತಿ, ರೋಗ ನಿರೋಧಕ ಶಕ್ತಿನ ಹೆಚ್ಚಿಗೆ ಮಾಡ್ತೈತ್ರಿ, ಜ್ಞಾಪಕ ಶಕ್ತಿಯನ್ನ ವೃದ್ಧಿ ಮಾಡ್ತೈತಿ. ಆಮೇಲೆ ನಮ್ಮಲ್ಲಿರೋ ಕೋಪ, ಉದ್ವೇಗ, ಭಯನ ಕಡಿಮೆ ಮಾಡ್ತೈತ್ರಿ ಇದು. ಸೊ ಇದೇ ಸ್ಥಿತಿಯೊಳಗೆ 15ರಿಂದ 20 ನಿಮಿಷ ಕೂತ್ಕೋರಿ ಮತ್ತು ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ಮುದ್ರಾನ ಆಚರಣೆ ಮಾಡ್ರಿ. ಸೊ ನೆಕ್ಸ್ಟ್ ಸೂರ್ಯ ಮುದ್ರಾ. ಸೊ ಇದನ್ನ ಯಾವ ರೀತಿ ಮಾಡೋದ್ರಿ ಅಂತಂದ್ರೆ, ಸೊ ಮೊದಲು ಈ ರೀತಿ ಕೈ ತಗೋತೀರಿ. ಸೊ ಇಲ್ಲೇ ಹೆಬ್ಬೆರಳು ಸ್ವಲ್ಪ ಮುಂದೆ ತೊಗೊಂಡು ಬರ್ತೀರಿ. ಆಮೇಲೆ ಅನಾಮಿಕ ಬೆರಳು, ಸೊ ಉಂಗುರದ ಬೆರಳು, ಸೊ ಇದನ್ನ ಹೆಬ್ಬೆರಳಿನ ಮೂಲಕ್ಕೆ ಸೊ ಇಲ್ಲೇ ಟಚ್ ಮಾಡ್ಕೋಬೇಕು ಇದನ್ನ. ಆಮೇಲೆ ಇದನ್ನ ಈ ರೀತಿ ಸೊ ಇದನ್ನ ಕೆಳಗೆ ಮಾಡಿ ತೋರಿಸ್ತೇನೆ ನೋಡ್ರಿ ಯಾವ ರೀತಿ ಅಂತೇಳಿ, ಸೊ ಅರ್ಥ ಆಗಲಿ ಅಂತೇಳಿ. ಸೊ ಈ ರೀತಿ ಇದನ್ನ ಮುಂದೆ ತೊಗೊಂಡು ಬರ್ರಿ. ನೆಕ್ಸ್ಟ್ ಅನಾಮಿಕ ಬೆರಳನ್ನ ಐತಲ್ಲ, ಉಂಗುರದ ಬೆರಳನ್ನು ಸೊ ಈ ರೀತಿ ಟಚ್ ಮಾಡ್ಕೊರಿ. ಇಲ್ಲಿ ಈ ರೀತಿ ಟಚ್ ಮಾಡಿಕೊಂಡು ಸೊ ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೊತೀರಿ. ಸೊ ಮಾಡೋ ಮುಂದೆ ನೀವು ಈ ರೀತಿ ಕೈ ಇಟ್ಕೊಂಡು ಮಾಡ್ರಿ, ಆಮೇಲೆ ಈ ರೀತಿ ಕೈ ಇಟ್ಕೊಂಡ್ರಿ ಅಂತ. ಸೊ 2 ಕೈ ಮಾಡ್ಬೇಕ್ರಿ, ಒಂದು ಕೈ ಮಾಡಿಬಿಡೋಂಗಿಲ್ಲ. ಸೊ 2 ಕೈಯನ್ನು ಮಾಡಬೇಕು ಒಮ್ಮೆ. ಈ ರೀತಿ ಮಾಡ್ಕೊಂಡು 2 ಕೈ ಆದಮೇಲೆ ಸೊ ಇದನ್ನ ತೊಡೆ ಮೇಲೆ ಇಟ್ಕೊಂಡು ಕುಂದಿರ್ತೀರಿ. ಸೊ ಇಲ್ಲೂ ಕೂಡ ಸುಖಾಸನ ಸ್ಥಿತಿ, ವಜ್ರಾಸನ ಸ್ಥಿತಿ ಮತ್ತು ಪದ್ಮಾಸನ ಸ್ಥಿತಿ ಒಳಗೆ ಕೂಡ ಇದನ್ನು ಮಾಡ್ಬೋದು. ಸೊ ಇದನ್ನ 20ರಿಂದ 25 ನಿಮಿಷ ಆಚರಣೆ ಮಾಡ್ರಿ ಇದನ್ನ, ಅಥವಾ 15ರಿಂದ 20 ನಿಮಿಷ ಕೂಡ ಇದನ್ನ ಆಚರಣೆ ಮಾಡ್ಬೋದ್ರಿ. ನಂತರ ಸೊ ಇದೇ ರೀತಿ ಇಟ್ಕೊಂಡು ನೀವು ವಾಕ್ ಕೂಡ ಮಾಡ್ಬೋದು. ಸೊ ಇಲ್ಲಿ ಕೂತ್ಕೊಂಡು ಮಾಡ್ಬೋದು ಅಥವಾ ವಾಕ್ ಮಾಡ್ಕೊಂಡು ಕೂಡ ಈ ಮುದ್ರನ ಆಚರಣೆ ಮಾಡ್ಬೋದ್ರಿ. ಸೊ ಇದು ಯಾವ ರೀತಿ ಸೂರ್ಯ ಮುದ್ರಾ ಯಾವ ರೀತಿ ಹೆಲ್ಪ್ ಆಕೈತಿ ಥೈರಾಯ್ಡ್ಗೆ ಅಂತಂದ್ರೆ, ಸೊ ಈ ರೀತಿ ನಾವು ಇಟ್ಕೊಳ್ಳೋದ್ರಿಂದ ಸೊ ಇಲ್ಲೇ ನಮ್ಮ ಹೆಬ್ಬೆರಳು ಏನೈತಲ್ಲ, ಸೊ ಅಗ್ನಿ ತತ್ವವನ್ನು ಪ್ರತಿಪಾದಿಸ್ತೈತಿ. ಆಮೇಲೆ ಉಂಗುರದ ಬೆರಳು ಪೃಥ್ವಿ ತತ್ವವನ್ನು ಪ್ರತಿಪಾದಿಸ್ತೈತಿ. ಸೊ ಎರಡೂ ಬೆರಳನ್ನು ನಾವು ಟಚ್ ಮಾಡಿ ಇಟ್ಕೊಳ್ಳೋದ್ರಿಂದ ಈ ರೀತಿ ಸೊ ಪ್ರೆಷರ್ ಆಕೈತಿಲ್ಲ, ಟಚ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿರುವ ಕೊಬ್ಬು ಕೂಡ, ಬೊಜ್ಜು ಏನೈತಲ್ಲ, ಸೊ ನಮ್ಮ ದೇಹದಲ್ಲಿರುವ ಬೊಜ್ಜು ಕರಗ್ತೈತಿ. ನಂತರ ನಮ್ಮ ಹೆಬ್ಬೆರಳಿನ ತುದಿಯಲ್ಲಿ ಪಿಟ್ಯುಟರಿ ಮತ್ತು ಪೀನಿಯಲ್ ಗ್ರಂಥಿಗಳ ನರಬಿಂದುಗಳದಾವ್ರಿ. ಸೊ ಈ ನರಬಿಂದುಗಳನ್ನ ನಾವೇನು ಮಾಡಕತ್ತೀವಿ ಅಂದ್ರೆ ಪ್ರೆಸ್ ಮಾಡಕತ್ತೀವಿ. ಸೊ ಒತ್ತಡ ಹಾಕತ್ತೀವಿ. ಇದರಿಂದ ಸೊ ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿಗಳ ಮೇಲೆ ಇದು ಪರಿಣಾಮ ಬೀರ್ತೈತಿ. ಇದನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾಡ್ತೀರಿ. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಶಂಖ ಮುದ್ರೆ. ಸೊ ಇದು ಯಾವ ರೀತಿ ಮಾಡೋದ್ರಿ ಅಂತಂದ್ರೆ, ಸೊ ರೀತಿ ಮೊದಲ ಬಲಗೈನ ತಗೋರಿ. ಸೊ ಈ ಎಡಗೈನ ಹೆಬ್ಬೆರಳನ್ನ ಏನೈತಲ್ಲ, ಸೊ ಬಲಗೈನ ಅಂಗೈ ಮೇಲೆ ಇಡ್ತೀರಿ, ನಡುವೆ ಅಂಗೈ ಮೇಲೆ ಇದನ್ನ ಇಟ್ಕೋಬೇಕು. ಆಮೇಲೆ ಬಲಗೈನ 4 ಬೆರಳನ್ನ ಈ ರೀತಿ ಫೋಲ್ಡ್ ಮಾಡ್ಕೋತೀರಿ. ನಂತರ ಬಲಗೈನ ಹೆಬ್ಬೆರಳನ್ನ ಐತಲ್ಲ, ಸೊ ಬಲಗೈನ ಹೆಬ್ಬೆರಳನ್ನ ತೋರು ಬೆರಳನ್ನ ಮೇಲೆ ಇಡ್ತೀರಿ ಈ ರೀತಿ. ನಂತರ ಸೊ ಇಲ್ಲಿ ಬಲಗೈ ಹೆಬ್ಬೆರಳಿಗೆ ಎಡಗೈನ ತೋರು ಬೆರಳನ್ನ ಟಚ್ ಮಾಡ್ಕೋತೀರಿ. ಸೊ ಇನ್ನು 3 ಬೆರಳು ಏನದಾವಲ್ಲಿ, ಇನ್ನು 3 ಬೆರಳು ಏನದಾವಲ್ರಿ, ಸೊ ಅದನ್ನು ಕೂಡ ಪ್ರೆಸ್ ಮಾಡ್ಕೋತೀರಿ ಈ ರೀತಿ. ಸೊ ಈ ರೀತಿ
ಸೊ ನೋಡ್ರಿಲ್ಲೇ ಶಂಖದ ಆಕೃತಿ ಬಂತ್ರಿ ಇಲ್ಲಿ. ಸೊ ಶಂಖದ ಆಕೃತಿ ಬಂದಿದ್ದಕ್ಕೆ ಶಂಖ ಮುದ್ರಾ ಅಂತ ಹೇಳ್ತಾರೆ. ಸೊ ಇದನ್ನ ಈ ರೀತಿ ಇಟ್ಕೊಂಡು ಕುಂದ್ರದ್ರಿ. ಇದನ್ನ ಈ ಮುದ್ರಾನ ಎಷ್ಟೊತ್ತು ಬೇಕಾದ್ರೂ ಆಚರಣೆ ಮಾಡ್ಬೋದು. ಕನಿಷ್ಠ ಅಂತಂದ್ರೆ ಒಂದು 20ರಿಂದ 25 ನಿಮಿಷ ಆಚರಣೆ ಮಾಡ್ರಿ. ಬೆಳಿಗ್ಗೆ ಮತ್ತು ಸಾಯಂಕಾಲ ಈ ಮುದ್ರಾವನ್ನ ಆಚರಣೆ ಮಾಡ್ತೀರಿ. ಸೊ ಇನ್ನೊಮ್ಮೆ ತೋರಿಸ್ತೇನೆ ಯಾವ ರೀತಿ ಅಂತೇಳಿ. ಸೊ ಈಗ ನಾವು ಬಲಗೈಯಿಂದ ಮಾಡಿದೀವಿ. ಸೊ ಎಡಗೈಯನ್ನು ಕೂಡ ಮಾಡಬೇಕು ಶಂಖ ಮುದ್ರೆಯನ್ನು. ಸೊ ಬಲಗೈ ಮಾಡಿದ್ಮೇಲೆ ಎಡಗೈ ಕೂಡ ಮಾಡಬೇಕು. ಸೊ ಈ ರೀತಿ ಕೈ ಹಿಡ್ಕೊಂಡಿರ್ತೀರಿ. ಸೊ ಈಗ ಬಲಗೈದ ಹೆಬ್ಬೆರಳನೇ ಐತಲ್ಲ, ಎಡಗೈ ಅಂಗೈ ನಡುವೆ ಇಡ್ತೀರಿ ಇದನ್ನ. ಸೊ ಇದನ್ನ ನಡುವೆ ಇಟ್ಟ ಮೇಲೆ ಸೊ ಎಡಗೈನ 4 ಬೆರಳು ಏನದಾಳ, ಸೊ ಅದನ್ನ ಫೋಲ್ಡ್ ಮಾಡ್ಕೊರಿ ಈ ರೀತಿ. ನಂತರ ಈ ಹೆಬ್ಬೆರಳನ್ನ ಈ ರೀತಿ ಮಾಡ್ಕೋತೀರಿ. ಆಮೇಲೆ ಎಡಗೈ ಹೆಬ್ಬೆರಳಿಗೆ ಬಲಗೈ ತೋರು ಬೆರಳನ್ನ ಟಚ್ ಮಾಡ್ಕೋಬೇಕು. ಈ ರೀತಿ ಟಚ್ ಮಾಡ್ಕೋತೀರಿ. ನೆಕ್ಸ್ಟ್ ಉಳಿದ 3 ಬೆರಳದಾವಲ್ಲ, ಸೊ ಅದನ್ನ ಅದ್ರ ಬಾಜುಕ ಇಟ್ಕೋಬೇಕು ಈ ರೀತಿ. ಸೊ ಅವಾಗ ಶಂಖದ ಆಕೃತಿ ಬಂತು. ಸೊ ಇದನ್ನ ಈ ರೀತಿ ಇಟ್ಕೊಂಡು ಕೂತ್ಕೊಂತೀರಿ 20ರಿಂದ 25 ನಿಮಿಷ. ಸೊ ಈ ಶಂಖ ಮುದ್ರೆ ಯಾವ ರೀತಿ ಹೆಲ್ಪ್ ಆಕೈತಿ ಥೈರಾಯ್ಡ್ಗೆ ಅಂತಂದ್ರೆ, ಸೊ ಈ ಶಂಖ ಮುದ್ರೆ ಏನೈತಲ್ಲ, ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿಗಳ ನರಬಿಂದುಗಳನ್ನ ಪ್ರತಿಪಾದಿಸ್ತೈತಿ. ಗ್ರಂಥಿಗಳ ನರಬಿಂದುಗಳನ್ನ ಪ್ರತಿಪಾದಿಸ್ತೈತಿ ಈ ಮುದ್ರೆ. ನಮ್ಮ ಅಂಗೈಯಲ್ಲಿ ಹೃದಯದ ಒತ್ತಡ, ಯಕೃತ್ತು, ಮೂತ್ರಪಿಂಡಗಳ ಮತ್ತು ಥೈರಾಯ್ಡ್, ಪ್ಯಾರಾಥೈರಾಯ್ಡ್ ಗ್ರಂಥಿಗಳ ಸಂಬಂಧಪಟ್ಟ ನರಬಿಂದುಗಳಿದಾವ್ರಿ. ಸೊ ಈ ನರಬಿಂದುಗಳ ಮೇಲೆ ನಾವು ಏನ್ ಮಾಡತ್ತೇವಿ, ಸೊ ನರಬಿಂದುಗಳ ಮೇಲೆ ಬೆರಳಿನಿಂದ ಒತ್ತಡ ಹಾಕತ್ತೀವಿ ನಾವು. ಸೊ ಈ ರೀತಿ ಒತ್ತಡ ಬೀಳೋದ್ರಿಂದ ಪೂರ್ತಿ ಶರೀರದ ಆರೋಗ್ಯವನ್ನ ಕಾಪಾಡ್ತಾ ಇರ್ತೀರಿ ಇದು ಶಂಖ ಮುದ್ರೆ. ಸೊ ಈ ಮುದ್ರಾನ ಬೆಳಿಗ್ಗೆ ಮತ್ತು ಸಾಯಂಕಾಲ ಆಚರಣೆ ಮಾಡ್ರಿ. 20ರಿಂದ 25 ನಿಮಿಷ ಆಚರಣೆ ಮಾಡ್ತೀರಿ. ಸೊ ಎಲ್ಲಾ ಮುದ್ರೆಗಳನ್ನ ಪ್ರತಿದಿನ ನೀವು ಬೆಳಿಗ್ಗೆ ಮತ್ತು ಸಾಯಂಕಾಲ ಆಚರಣೆ ಮಾಡೋದ್ರಿಂದ ಸೊ ನಿಮ್ಮ ಥೈರಾಯ್ಡ್ ಏನೈತಲ್ಲ, ಸೊ ಅದು ಥೈರಾಯ್ಡ್ನಿಂದ ನೀವು ಮುಕ್ತಿ ಹೊಂದುತ್ತೀರಿ. ಯೋಗ ಸಾಧನೆಗೆ ಜಯವಾಗಲಿ.